ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 7 ರನ್ಗಳಿಂದ ಇಂಗ್ಲೆಂಡ್ ವಿರುದ್ಧ ಗೆದ್ದ ತಕ್ಷಣವೇ ಇಂಗ್ಲೆಂಡ್ ತಂಡ ನಮ್ಮ ಭಾರತ ತಂಡದ ವಿರುದ್ಧ ಸೋತ ತಕ್ಷಣವೇ ಇಂಗ್ಲೆಂಡ್ನ ಮಾಜಿ ಆಟಗಾರ ಆಗಿರುವಂತಹ ಬೆನ್ ಸ್ಟೋಕ್ಸ್ ಮತ್ತು ಇಂಗ್ಲೆಂಡ್ನ ಮಾಜಿ ದಿಗ್ಗಜ ಆಟಗಾರ ಆಗಿರುವಂತಹ ಕೆವಿನ್ ಪೀಟರ್ಸನ್ ಕೊಟ್ಟರು ನಮ್ಮ ಭಾರತದ ಬಗ್ಗೆ ಊಹಿಸದ ಹೇಳಿಕೆ. ಕೆವಿನ್ ಪೀಟರ್ಸನ್ ಮತ್ತು ಬೆನ್ ಸ್ಟೋಕ್ಸ್ ಹೇಳಿದ ಮಾತನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಬೆನ್ ಸ್ಟೋಕ್ಸ್ ಮತ್ತು ಕೆವಿನ್ ಪೀಟರ್ಸನ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದು ಫೈನಲ್ ಗಾತ್ರ ಎಂಟ್ರಿ ಕೊಟ್ಟಿದೆ. ಇನ್ನು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ನಮ್ಮ ಭಾರತ ತಂಡ ಸೆಣಸಾಡಲಿದೆ ಅಂತ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಿಲ್ವಂತ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿ ಆದ್ರೆ ನಡೀತಾ ಇದೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಕ್ರೂಸಿಯಲ್ ಮ್ಯಾಚ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿ ಸೆಮಿಫೈನಲ್ ಆಗಿರ್ಲಿ ಫೈನಲ್ ಪಂದ್ಯನೇ ಆಗಿರ್ಲಿ ಯಾವ ಪಂದ್ಯನೂ ಕೂಡ ಗೆದ್ದೇ ಇಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಈ ಸೆಮಿಫೈನಲ್ ಮ್ಯಾಚ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 253 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಅವರು 89 ರನ್ ಆದ್ರೆ ಹೊಡಿತಾರೆ 42 ಬಾಲ್ಗಳಲ್ಲಿ, 8 4 ಮತ್ತು 7 6 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇಶಾನ್ ಕಿಶನ್ 39 ರನ್ ಮತ್ತು ಶಿವಮ್ ದುಬೆ 43 ರನ್ ಮತ್ತು ಹಾರ್ದಿಕ್ ಪಾಂಡ್ಯ 27, ತಿಲಕ್ ವರ್ಮಾ 21 ರನ್. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಬಂದ್ಬಿಟ್ಟು ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ನಲ್ಲಿ. ಅನಂತರ ಚೇಜಿಂಗ್ ಗೆ ಬಂದ ಇಂಗ್ಲೆಂಡ್ ನ ಪರ ಹೇಳಿಕೊಳ್ಳುವಂತ ಬ್ಯಾಟರ್ ಯಾರು ಕೂಡ ಕಾಣಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಜಾಕಬ್ ಬೆಥೆಲ್ ಮಾತ್ರ ಒನ್ ಮ್ಯಾನ್ ಆರ್ಮಿ ತರ ಆದ್ರೆ ಇಂಗ್ಲೆಂಡ್ ಪರವಾಗಿ ಆದ್ರೆ ಆಡಿದ್ರ ಅಂತ ಹೇಳ್ಬೋದು. ಇನ್ನು ಇಂಗ್ಲೆಂಡ್ ಪರ ಜಾಕಬ್ ಬೆಥೆಲ್ ಅವರು 105 ರನ್ ಆದ್ರೆ ಹೊಡಿತಾರೆ 48 ಬಾಲ್ಗಳಲ್ಲಿ. ಇದರಲ್ಲಿ 8 4 ಮತ್ತು 7 6 218 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಜಾಕಬ್ ಬೆಥೆಲ್. ಒಟ್ನಲ್ಲಿ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಪಂದ್ಯದಲ್ಲಿ 7 ರನ್ಗಳಿಂದ ಸೋತಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಇಂಗ್ಲೆಂಡ್ ನ ಮಾಜಿ ಆಟಗಾರರಾಗಿರುವಂತಹ ಬೆನ್ ಸ್ಟೋಕ್ಸ್ ಮತ್ತು ಕೆವಿನ್ ಪೀಟರ್ಸನ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಬೆನ್ ಸ್ಟೋಕ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯವನ್ನು ಈಸಿಯಾಗಿ ಗೆಲ್ಲಬಹುದಾಗಿತ್ತು ಇಂಗ್ಲೆಂಡ್. ಆದರೆ ಇಂಗ್ಲೆಂಡ್ ನ ಬ್ಯಾಟರ್ಸ್ ಗಳು ಸ್ವಲ್ಪ ಟಾಪ್ ಆರ್ಡರ್ ನಲ್ಲಿ ರನ್ನೇ ಬರಲಿಲ್ಲ. ಆ ಕಾರಣದಿಂದಾಗಿ ಇಂಗ್ಲೆಂಡ್ ತಂಡ ಆದ್ರೆ ಸೋತಿದೆ. ಇನ್ನು ಭಾರತದ ಫೀಲ್ಡಿಂಗ್ ಎಫರ್ಟ್ ಗೆ ಮತ್ತು ನಾನು ಮೆಚ್ಚುಗೆ ಆದ್ರೆ ವ್ಯಕ್ತಪಡಿಸುತ್ತೇನೆ. ಭಾರತ ತಂಡ ಇವತ್ತು ಫೀಲ್ಡಿಂಗ್ ನಲ್ಲಿ ತುಂಬಾನೇ ಎಫರ್ಟ್ ಕೂಡ ಹಾಕಿದೆ. ಇನ್ನೊಂದೇನಂತಂದ್ರೆ ನಮ್ಮ ಇಂಗ್ಲೆಂಡ್ ನ ಪರ ಬಂದ್ಬಿಟ್ಟು ಜಾಕಬ್ ಬೆಥೆಲ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಮತ್ತು ಜಾಕಬ್ ಬೆಥೆಲ್ ತುಂಬಾನೇ ಒಳ್ಳೆ ಫ್ಯೂಚರ್ ಇದೆ ಅಂತಂದು ಬೆನ್ ಸ್ಟೋಕ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಫೈನಲ್ ಹೋದ ತಕ್ಷಣವೇ ಭಾರತಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಬೆನ್ ಸ್ಟೋಕ್ಸ್. ಭಾರತ ತಂಡ ಬಂದ್ಬಿಟ್ಟು ಇದೀಗ ಫೈನಲ್ ಗಾದ್ರೆ ಹೋಗಿದೆ ಮತ್ತು ಒಳ್ಳೆ ಪ್ರದರ್ಶನ ಕೊಡ್ಲಿ ಮತ್ತು ಆದರೂ ಕೂಡ ಇಂಗ್ಲೆಂಡ್ ತಂಡ ಭಾರತಕ್ಕೆ ಒಂದು ಒಳ್ಳೆ ಪೈಪೋಟಿ ಆದ್ರೆ ಕೊಟ್ಟಿತ್ತು ಅಂತಂದು ಬೆನ್ ಸ್ಟೋಕ್ಸ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಕೆವಿನ್ ಪೀಟರ್ಸನ್ ಕೂಡ ನಮ್ಮ ಭಾರತ ತಂಡದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಭಾರತ ತಂಡ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ಅಂತ ಬಂದಾಗ ಹೈ ವೋಲ್ಟೇಜ್ ಗೇಮ್. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾನು ನಮ್ಮ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು ಭಾರತವನ್ನು ಸೋಲಿಸುತ್ತೆ ಅಂತಂದು ಅಂದುಕೊಂಡಿದ್ದೆ ಎಂದು ಕೆವಿನ್ ಪೀಟರ್ಸನ್ ಆದ್ರೆ ಹೇಳಿದ್ದಾರೆ. ಅನಂತರ ಇನ್ನಷ್ಟು ಮಾತನಾಡಿದಂತ ಪೀಟರ್ಸನ್ ಅವರು ಭಾರತ ತಂಡ ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡಿದೆ. ಆದ್ರೆ ಬೂಮ್ರಾ ಅವರ ಬೌಲಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು. ಬೂಮ್ರಾ ಅವರು ಹಾಕಿದಂತ 18ನೇ ಓವರ್ ಬೌಲಿಂಗ್ ಮಾತ್ರ ನನಗೆ ಇನ್ನೂ ಕೂಡ ಕಣ್ಣಿಗಾದ್ರೆ ಕಟ್ಟಿದಂತಾದ್ರೆ ಆಗಿದೆ. ಇನ್ನು ಅಕಸ್ಮಾತ್ ಏನಾದ್ರು ಆ ಓವರ್ ನಲ್ಲಿ ಒಂದು 10 ಅಥವಾ 15 ರನ್ ಬಂದಿದ್ರೆ ನಮ್ಮ ಇಂಗ್ಲೆಂಡ್ ತಂಡ ಗೆಲ್ಲುತ್ತಿತ್ತು. ಆದ್ರೆ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಇಂಗ್ಲೆಂಡ್ ತಂಡ ಇವಾಗ ಸೋತಿದೆ ಎಂದು ಕೆವಿನ್ ಪೀಟರ್ಸನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು ನಮ್ಮ ಭಾರತ ತಂಡ ಇದೀಗ ಫೈನಲ್ ಪಂದ್ಯಕ್ಕಾದ್ರೆ ಆಡಲು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.